ಬಿಡದಿ ಟೌನ್ಶಿಪ್ಗೆ 2 ತಿಂಗಳು ತಾತ್ಕಾಲಿಕ ಬ್ರೇಕ್. ರೈತರು ಸ್ವಇಚ್ಛೆಯಿಂದ ಕೊಟ್ರೆ ಮಾತ್ರ ಭೂ ಸ್ವಾಧೀನ ಮಾಡ್ತೇವೆ ಅಂತ ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ರೈತರು ಸ್ವಇಚ್ಛೆಯಿಂದ ಕೊಟ್ರೆ ಮಾತ್ರ ಭೂ ಸ್ವಾಧೀನ ಮಾಡ್ತೇವೆ. ವಿಧಾನಸೌಧದಲ್ಲಿ ಸಿಎಂ ಡಿಕೆಶಿ ಹೇಳಿಕೆ ಕೊಟ್ಟಿದ್ದಾರೆ. ಬಿಡದಿ ಭೂ ಸ್ವಾಧೀನಕ್ಕೆ ವಿಶೇಷ ಸಮಿತಿ ರಚನೆ ಮಾಡ್ತೇವೆ. ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿ ಸಮಿತಿ ರಚನೆ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸಮಿತಿಯ ವರದಿ ಬಳಿಕ ಭೂ ಸ್ವಾಧೀನದ ಬಗ್ಗೆ ತೀರ್ಮಾನ ಮಾಡ್ತೇವೆ. ಸಮಿತಿಯ ವರದಿ ಆಧರಿಸಿ ರೈತರಿಂದ ಭೂ ಸ್ವಾಧೀನ ಮಾಡ್ತೇವೆ. ಜಮೀನು ಕೊಡುವಂತೆ ರೈತರಿಗೆ ನಾವು ಒತ್ತಾಯ ಮಾಡೋದಿಲ್ಲ. ಯಾರ ಆಸ್ತಿಯನ್ನು ಬಲವಂತವಾಗಿ ತೆಗೆದುಕೊಳ್ಳಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ರೈತರು ತಾವಾಗಿಯೇ ಜಮೀನು ಕೊಟ್ರೆ ಮಾತ್ರ ತೆಗೆದುಕೊಳ್ತೇವೆ ನಾವು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಎಂ. ಬಿಡದಿ ಟೌನ್ಶಿಪ್ಗೆ 2 ತಿಂಗಳು ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ರೈತರು ಸ್ವ ಇಚ್ಛೆಯಿಂದ ಕೊಟ್ರೆ ಮಾತ್ರ ಭೂ ಸ್ವಾಧೀನ ಮಾಡ್ತೇವೆ ಅಂತ ವಿಧಾನಸೌಧದಲ್ಲಿ ಸಿಎಂ ಡಿಕೆಶಿ ಹೇಳಿಕೆ ಕೊಟ್ಟಿದ್ದಾರೆ. ಭೂ ಸ್ವಾಧೀನ ಬಿಡದಿ ಭೂ ಸ್ವಾಧೀನಕ್ಕೆ ವಿಶೇಷ ಸಮಿತಿ ರಚನೆ ಮಾಡ್ತೇವೆ. ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡಿ ನಂತರ ಸಮಿತಿ ರಚನೆ ಮಾಡ್ತೇವೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಅಧಿಕಾರಿಗಳಿಗೆ ಪೊರಕೆಯಿಂದ ಹೊಡೆಯೋದು ಬೇಡ. ನನಗೆ ಬೇಕಾಗಿದ್ರೆ ತಾಯಿಂದರು ಪೊರಕೆಯಿಂದ ಹೊಡಿಲಿ ಅಂತ ಹೇಳಿದ್ದಾರೆ. ನಾನೇನಾದ್ರೂ ತಪ್ಪು ಮಾಡಿದ್ರೆ ಹೊಡೆಸಿಕೊಳ್ಳಲು ಸಿದ್ಧ ಅಂತ ಹೇಳಿದ್ದಾರೆ ಸಿಎಂ. ನನ್ನ ತಾಯಂದಿರು ಅಧಿಕಾರಿಗಳಿಗೆ ಪೊರಕೆಯಿಂದ ಹೊಡೆದಿದ್ದಾರೆ. ವಿಧಾನಸೌಧ ಸುದ್ದಿಗೋಷ್ಠಿಯಲ್ಲಿ ಡಿಕೆ ಮನವಿ ಮಾಡಿದ್ದಾರೆ. ಯಾರು ಪೊರಕೆಯಿಂದ ಹೊಡೆಯೋದು ಬೇಡ ಅಧಿಕಾರಿಗಳಿಗೆ ಅಂತ ಮನವಿ ಮಾಡಿದ್ದಾರೆ. ನನಗ್ ಬೇಕಾದ್ರೆ ಹೊಡಿಬಹುದು, ನಾನು ತಪ್ಪೇನಾದ್ರೂ ಮಾಡಿದ್ರೆ ಹೊಡೆಸಿಕೊಳ್ಳಲು ಸಿದ್ಧ ಅಂತ ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ನಾನು ಮಾಡೋದ್ನ ಈ ರಿಯಲ್ ಎಸ್ಟೇಟ್ ದಂಧೆ ಅಣ್ಣ ಅಪ್ಪಾಜಿ ಯಾರು ಇದನ್ನ ಮಾಡಿದ್ದು? ಯಾರಿಗೆ ಇದನ್ನ ಹೇಳ್ತಾ ಇದ್ದೀರಿ ನೀವು? ಯಾವ ಹೋರಾಟ? ಎಲ್ಲಿ ರೈತರು? ಯಾವ ರೈತರು? ಯಾರು ನಿಮ್ಮ ಬದುಕಿಗೆ, ರಾಜಕಾರಣ ಬದುಕಿಗೆ ಯಾರು ನಿಮಗೆ ಶಕ್ತಿಯನ್ನು ಕೊಟ್ಟರು? ಈ ದೇಶವನ್ನ ಗೌರವದಿಂದ ನಿಮ್ಮನ್ನ ಆ ಸ್ಥಾನದಲ್ಲಿ ಕುಣಿಸಿದ್ರು, ಅವರ ಮನೆಗಳನ್ನ, ಅವರ ಬದುಕನ್ನ, ಅವರ ಆಸ್ತಿಗಳನ್ನ ಕಿತ್ಕೊಳ್ಳಿಕ್ಕೆ ನೀವು ಮಾಡಿದಂತ ಸಂಚು ರೂಪ ಎಷ್ಟು ದಿನ ನೀವು ಮುಚ್ಚಿಡಕ್ಕಾಗ್ತದೆ? ಎಷ್ಟು ಸುಳ್ಳು ಹೇಳಲಿಕ್ಕಾಗ್ತದೆ? ಆ ರೈತರು ನೀವು ಖರೀದಿ ಮಾಡಿದಂತ 1 ಎಕರೆ ಭೂಮಿ ಬಿಡದಿಲಿರ್ಬೋದು, ದೇವಗಿರಿಯಲ್ಲಿರ್ಬೋದು, ಇಲ್ಲ ಸುತ್ತಮುತ್ತಲ ಇರ್ಬೋದು, 1 ಎಕರೆ ಈ ಕಾನೂನನ್ನ ನಿಮ್ಮ ಕುಟುಂಬದವರ ಜಮೀನು ಎಲ್ಲೂ ಹೋಗ್ಲಿಲ್ವಲ್ಲ? ಈ ಭೂಮಿಯ ಮಕ್ಕಳು ರೈತರ ಮಕ್ಕಳದಲ್ವೇ? ನೀವು ರೈತರಲ್ವೇ? ಇದೇ ಟೌನ್ಶಿಪ್ ಅಲ್ಲಿ ನಿಮ್ಮ ಕುಟುಂಬದವರು 30 ಎಕರೆ ಖರೀದಿ ಮಾಡ್ಕೊಳ್ಳಿಲ್ವೇ? 36 ಎಕರೆ ಏನ್ ಪತ್ರ ಬರೆದ್ರು ಅಕ್ಕವರು? ನಾನು ಬೇಡ, ಈಗ ನನ್ನ ಅಕ್ಕನ ತರದ್ ಬೇಡ. ಆ ರೈತರ ಜಮೀನು ನೀನು ಯಾರು ಮಾರಲೂಬಾರ್ದು. ನೀನು ಕಷ್ಟಕ್ಕೆ, ಅವನ ಪಾಪ ಕಷ್ಟಕ್ಕೆ ಮದುವೆ ಮಾಡೋರ್ಗೆ, ಮುಂಜಿ ಮಾಡೋರ್ಗೆ, ಅವ್ರಿಗೇನಾದ್ರು ಬದುಕನ್ನ ಕಟ್ಕೊಳ್ಳಿಕ್ಕೆ ಏನು ಮಾಡಬಾರ್ದು ಅಂತೇಳಿ ರೆಡ್ ಝೋನ್ ಹಾಕಿ ನೀವು ತೀರ್ಮಾನ ಮಾಡಿದ್ದು ಇಡೀ ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲನೇದು. ಯಾರಿಗೆ? ಯಾರನ್ನ ಮುಖ್ಯಮಂತ್ರಿ ಮಾಡಿದ್ರು, ಯಾರನ್ನ ಪ್ರಧಾನಮಂತ್ರಿ ಮಾಡಿದ್ರು, ಯಾರನ್ನ ಸಂಸತ್ ಮಾಡಿದ್ರು, ಅವರ ಭೂಮಿಗೆ ನೀವು ಮಾಡಿದಂತ ಮುನ್ನುಡಿನ ನಾನು ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಐ ಆಮ್ ಯುವರ್ ಸಕ್ಸೆಸರ್, ನಾಟ್ ಎ ಪೊಲಿಟಿಕಲ್ ಸಕ್ಸೆಸರ್. ಕಾನ್ಸ್ಟಿಟ್ಯೂಷನ್ ನನ್ನನ್ನು ಜೈಲಿಗೆ ಕಳುಹಿಸುವ ಹುನ್ನಾರ ನಡೀತಾ ಇದೆ. ಎಷ್ಟು ಸಂಚು ನಡೆಯುತ್ತಿದೆ ಎಂದು ಮುಂದೆ ಹೇಳ್ತೇನೆ ನಾನು ಅಂತ ಹೇಳಿದ್ದಾರೆ ಸಿಎಂ. ನನಗೆ ಜೈಲು ಏನು ಹೊಸದೇನಲ್ಲ ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ನಾನೊಬ್ಬ ರೈತನ ಮಗ, ರೈತರ ಶ್ರಮದ ಬಗ್ಗೆ ನನಗೆ ಗೊತ್ತಿದೆ. ನಾನು ಸಿಎಂ ಆಗಿದ್ದನ್ನು ಕೆಲವರಿಗೆ ತಡೆದುಕೊಳ್ಳಲು ಆಗ್ತಾ ಇಲ್ಲ.
ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಸಿಎಂ ವಾಗ್ದಾಳಿ ನಡೆಸಿದ್ದಾರೆ. ನಾನು ಸಿಎಂ ಆಗಿದ್ದಕ್ಕೆ ಕೆಲವರು ನಿದ್ದೆಯೇ ಮಾಡ್ತಾ ಇಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ಎಷ್ಟು ಸಂಚು ನಡೀತಿದೆ ಅನ್ನೋದನ್ನು ಮುಂದೆ ಹೇಳ್ತೀನಿ ನಾನು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿಎಂ. ರೈತರನ್ನು ತಪ್ಪು ದಾರಿಗೆ ಎಳೆಯುವ ಸಂಚು ಕೂಡ ನಡೀತಾ ಇದೆ. ಟೌನ್ಶಿಪ್ ಯೋಜನೆಯ ಪಿತಾಮಹ ಆಗಲು ಇಷ್ಟ ಇಲ್ಲ. ದೇವೇಗೌಡರ ಸುಪುತ್ರನ ಸುದ್ದಿಗೋಷ್ಠಿ ನಾನು ನೋಡಿದ್ದೀನಿ ಅಂತ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಹುಟ್ಟುತ್ತಲೇ ನಾನೊಬ್ಬ ಕೃಷಿಕನ ಮಗ ಅಂತ ಸಿಎಂ ಅವ್ರು ಹೇಳ್ತಾ ಇರುವಂತಕ್ಕದ್ದು. ನನ್ನನ್ನು ಜೈಲಿಗೆ ಕಳಿಸುವ ಹುನ್ನಾರ ನಡೀತಾ ಇದೆ, ಎಷ್ಟು ಸಂಚು ನಡೀತಾ ಇದೆ ಅಂತ ಮುಂದೆ ಹೇಳ್ತೀನಿ ಅಂತ ಸಿಎಂ ಡಿ.ಕೆ.ಶಿ ಮಾತನಾಡಿರುವಂತಕ್ಕದ್ದು. ನನಗೇನಿದೇನು ಹೊಸದಲ್ಲ, ನಾನು ರೈತನ ಮಗ, ರೈತರ ಶ್ರಮದ ಬಗ್ಗೆ ನನಗೆ ಗೊತ್ತಿದೆ. ನಾನು ಸಿಎಂ ಆಗಿದ್ದನ್ನು ಕೆಲವರಿಗೆ ತಡೆದುಕೊಳ್ಳಲು ಆಗ್ತಾ ಇಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಾನು ಸಿಎಂ ಆಗಿದ್ದಕ್ಕೆ ಕೆಲವರು ನಿದ್ದನೆ ಮಾಡ್ತಾ ಇಲ್ಲ ಅಂತ ಟಾಂಗ್ ಕೂಡ ಕೊಟ್ಟಿದ್ದಾರೆ. ಎಷ್ಟು ಸಂಚು ನಡೀತಾ ಇದೆ ನನ್ನ ಜೈಲಿಗೆ ಕಳುಹಿಸಲು ಅಂತ ಅದನ್ನ ಮುಂದೆ ಹೇಳ್ತೀನಿ ನಿಮಗೆ ಅಂತ ಸಿಎಂ ಅವರು ಮಾತನಾಡಿರುವಂತಕ್ಕದ್ದು. ರೈತರನ್ನು ತಪ್ಪು ದಾರಿಗೆ ಎಳೆಯುವ ಕೆಲಸ ಕೂಡ ಆಗ್ತಾ ಇದೆ, ಸಂಚು ರೂಪಿಸಲಾಗ್ತಾ ಇದೆ. ಟೌನ್ಶಿಪ್ ಪಿತಾಮಹ ಆಗಲು ನನಗಿಷ್ಟ ಇಲ್ಲ ಅಂತ ಇಲ್ಲಿ ವಿಧಾನಸೌಧದಲ್ಲಿ ಸಿಎಂ ಡಿ.ಕೆ.ಶಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.